ಹಲೋ ಆ್ಯಂಡ್ ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ನಿಮ್ಮ ಅಮರೇಶ್. ಇವತ್ತು ನಾವು ತಮಿಳುನಾಡು ರಾಜ್ಯದ 11ನೇ ತರಗತಿ ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಚಾಪ್ಟರ್ 5 ದಿ ಮೊಘಲ್ ಎಂಪೈರ್, ಮೊಘಲರ ಬಗ್ಗೆ ನಾವು ಡೀಪಾಗಿ ಡಿಸ್ಕಷನ್ ಮಾಡೋಣ. ಈ ಒಂದು ವಿಡಿಯೋ ಪಾರ್ಟ್ 3 ಆಗಿರ್ತೈತಿ. ಮತ್ತು ನಿಮ್ಗೆ ಗೊತ್ತಿರುವ ಹಾಗೆ ಹಲವಾರು ಕೋರ್ಸ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಲೈಕ್ ಎಲ್ಲ ಒಂದು NCERT ವಿಡಿಯೋ ಆಗಿರ್ಬೋದು, DSCERT ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋ ಮತ್ತು ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕ ಆಗಿರ್ಬೋದು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ, ಇವೆಲ್ಲ ಮುಂದೆ ನೀವು ಸೀಕ್ವೆನ್ಸ್ ಆಗಿ 1 by 1 ವಾಚ್ ಮಾಡ್ಕೊತಾ ಹೋಗ್ಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಕೂಡ ನೀವು ಜಾಯ್ನ್ ಆಗಿ ಮತ್ತು ಒಂದು ನಾವು ಕ್ವಶನ್ಸ್ ಹಾಕ್ತಿರ್ತೀವಿ ಡೈಲಿ, ಸೊ ಅಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಎಸ್ ಸರ್. ಹಾಗಾದರೆ ಪಾರ್ಟ್ 3 ಅಂತೀರಿ, ಪಾರ್ಟ್ 2 ಅಲ್ಲಿ ಏನು ಡಿಸ್ಕಷನ್ ಮಾಡಿದ್ರಿ ಅಂತ ಜಸ್ಟ್ ನಮಗೆ ಒಂದು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಕೇಳಿದ್ರೆ ಎಸ್ ಮಾಡೋಣ. ಓಕೆ, ಸೊ ಪಾರ್ಟ್ 2 ಅಲ್ಲಿ ನಾನು ಮಾಡಿದ್ದೆ, ಹುಮಾಯೂನ್ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೆ. ಓಕೆ, ಸೊ ಹುಮಾಯೂನ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೆ. ಇವನ 1539 ಮತ್ತು 1540 ಓಕೆ, ಸೊ ಬ್ಯಾಟಲ್ ಆಫ್ ಒಂದು ಚೌಸಾ ಅಂತ ಬರ್ತೈತಿ, ಇನ್ನೊಂದು ಬ್ಯಾಟಲ್ ಆಫ್ ಕನೌಜ್ ಅಂತ ಬರ್ತೈತಿ. ಓಕೆ, ಸೊ ಬ್ಯಾಟಲ್ ಆಫ್ ಚೌಸಾ ಮತ್ತು ಬ್ಯಾಟಲ್ ಆಫ್ ಕನೌಜಲ್ಲಿ ಇವನು ಒಂದು ಯುದ್ಧದಲ್ಲಿ ಇವನು ಸೋಲ್ತಾನೆ. ಯಾರ ವಿರುದ್ಧ? ಈ ಒಂದು ಶೇರ್ ಶಾ ಸೂರಿ ವಿರುದ್ಧ ಇವನು ಸೋಲ್ತಾನೆ. ಸೊ ಈ ಒಂದು 1540 ಇಂದ 1555ವರೆಗೂ ಏನಪ್ಪ ಅಂದರೆ ಈ ಒಂದು ಮೊಘಲ್ ಎಂಪೈರ್ ಡಿಸಪಿಯರ್ ಆಗ್ತೈತಿ. ಓಕೆ, ಸೊ ಶಾರ್ಟೆಸ್ಟ್ ಒಂದು ಟರ್ಮಲ್ಲಿ ಡಿಸಪಿಯರ್ ಆಗ್ತೈತಿ. ಆ ಒಂದು ವ್ಯಾಕ್ಯೂಮ್ನ ಯಾರು ಫಿಲ್ ಮಾಡ್ತಾರಂದರೆ ಈ ಒಂದು ಶೇರ್ ಶಾ ಸೂರಿ ಡೈನಾಸ್ಟಿ ಇದು ಒಂದು ಫಿಲ್ ಮಾಡ್ತೈತಿ. ಯಾವುದು ವ್ಯಾಕ್ಯೂಮ್ನ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಈಗ ನೆಕ್ಸ್ಟು 1555 ನೆಕ್ಸ್ಟು ಹುಮಾಯೂನ್ ಬರ್ತಾನೆ. ಸೊ ನೆಕ್ಸ್ಟು ಅವನ ನಂತರ ಯಾವ ಥರ ಒಂದು ಇಂಡಿಯಾ ನೆಕ್ಸ್ಟ್ ರೂಲ್ ಯಾರು ಮಾಡ್ತಾರೆ ಅಂತ ನಾವು ಈ ಒಂದು ಪಾರ್ಟ್ 3 ನಾವು ಡಿಸ್ಕಷನ್ ಮಾಡೋಣ ಅಂತ. ಓಕೆ, ಎಸ್. ಸೊ ಹಾಗಾದರೆ ನೆಕ್ಸ್ಟು ಹುಮಾಯೂನ್ ನಂತರ ಅಕ್ಬರ್ ಬರ್ತಾನೆ. ಸೊ ಇವನು ಯಾವ ಥರ ಒಂದು ರೂಲ್ನ ಮಾಡ್ತಾನೆ ಅಂತ ನೋಡ್ಕೊಂಬರೋಣ. ಸೊ ಟೈಮ್ ಫ್ರೇಮ್ 1556ರಿಂದ 1605 ಒಂದು ದೀರ್ಘಾವಧಿ ಕಾಲ ಅಂತ ನಾವು ಹೇಳ್ತೀವಿ. ಸೊ ಅಕ್ಬರ್ ಒರಿಜಿನಲ್ ನೇಮ್, ಅವನ ಒಂದು ಮೂಲತಃ ನೇಮ್ ಏನಪ್ಪ ಅಂದರೆ ಜಲಾಲುದ್ದೀನ್ ಮಹಮ್ಮದ್ ಅಕ್ಬರ್. ಓಕೆ, ಸೊ ಅಕ್ಬರ್ ವಾಸ್ ಕ್ರೌನ್ ಆಟ್ ದ ಏಜ್ ಆಫ್ 14. ನೋಡಿ, ಅವನು 14ನೇ ವಯಸ್ಸಿನಲ್ಲಿ ಒಂದು ಪಟ್ಟಾಭಿಷೇಕ ಅಂತ ಮಾಡ್ತೀವಿ ನಾವು. 14ನೇ ವಯಸ್ಸಿನಲ್ಲಿ ಇವನಿಗೆ ಒಂದು ಪಟ್ಟಾಭಿಷೇಕ ಮಾಡ್ತಾರೆ. ಓಕೆ, ಸೊ ಆಟ್ ದ ಟೈಮ್ ಆಫ್ ಅಕ್ಬರ್ ಅಸೆನ್ಷನ್, ಓಕೆ, ದಿ ಅಫ್ಘನ್ಸ್ ಆ್ಯಂಡ್ ರಜಪೂತ್ಸ್ ವರ್ ಸ್ಟಿಲ್ ಪವರ್ಫುಲ್ ಆ್ಯಂಡ್ ಪೋಸ್ಡ್ ಅ ಗ್ರೇಟ್ ಚಾಲೆಂಜ್. ಸೊ ಅವನೊಂದು ಟೈಮಲ್ಲಿ ಅವನು ಯಾವಾಗೊಂದು ಎಂಟ್ರಿ ಆಗ್ತಾನೆ, ಓಕೆ, ಒಂದು ರಾಜನಾಗಿ ಒಂದು ಸ್ವೀಕಾರ ಮಾಡ್ತಾನಲ್ಲ, ಸೊ ಆ ಒಂದು ಕಾಲದಲ್ಲಿ ಅಫ್ಘನ್ ಮತ್ತು ರಾಜಪೂತ್ ಒಂದು ಮನೆತನಗಳು ಅಲ್ಲಿ ಆ ಒಂದು ಟೈಮಲ್ಲಿ ಏನಪ್ಪ ಅಂದರೆ ಡಾಮಿನೆಂಟ್ ಆಗಿದ್ವು. ಓಕೆ, ಸೊ ಅವರು ಫುಲ್ ಬಲಶಾಲಿ ಆಗಿದ್ದರು, ಅಫ್ಘನ್ ಮತ್ತು ಈ ಒಂದು ರಾಜಪೂತ್ ಮನೆತನಗಳು. ಯಟ್ ಹಿ ಹ್ಯಾಡ್ ಅ ಗಾರ್ಡಿಯನ್ ಆ್ಯಂಡ್ ಪ್ರೊಟೆಕ್ಟರ್ ಇನ್ ಬೈರಾಮ್ ಖಾನ್. ಓಕೆ, ಸೊ ಒಂದು ಅವ್ನಿಗೆ ಅಸಿಸ್ಟ್ ಮಾಡಲಿಕ್ಕೆ ಒಂದು ಯಾರಿದ್ರಪ್ಪ ಅಂದರೆ ಬೈರಾಮ್ ಖಾನ್ ಅವನಿಗೆ ಈ ಒಂದು ಮಿಲಿಟ್ರಿ ಹೈಯೆಸ್ಟ್ ಆಫೀಷಿಯಲ್ ಅಂತ ಕರಿತೀವಲ್ಲ, ಸೊ ಆ ಒಂದು ಮಿಲಿಟ್ರಿ ಹೈಯೆಸ್ಟ್ ಆಫೀಷಿಯಲ್ ಆಗಿದ್ದ ಬೈರಾಮ್ ಖಾನ್ ಅವನಿಗೆ ಅಸಿಸ್ಟ್ ಮಾಡ್ತಾ ಇದ್ದ. ಆ ಒಂದು ಆಲ್ಮೋಸ್ಟ್ ಒಂದು ಸಣ್ಣ ಹುಡುಗರ ಥರ. ಸೊ 14 ಇಯರ್ಸ್ ಅಂದರೆ ಇಮ್ಯಾಜಿನ್ ಮಾಡಿ, ಈಗ ಏನಪ್ಪ ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 8th ಅಂತ ಹೇಳ್ತೀವಿ ನಾವು. ಓಕೆ, ಸೊ 8th ಒಂದು ಶಾಲೆಯಲ್ಲಿ ಓದುತ್ತಿರುವಂಥ ಹುಡುಗ. ಸೊ ಅವನಿಗೆ ಒಂದು ಅಸಿಸ್ಟ್ ಮಾಡಬೇಕಾರಪ್ಪ ಅಂದರೆ ಬೈರಾಮ್ ಖಾನ್ ಅಸಿಸ್ಟ್ ಮಾಡ್ತಾನೆ. ಸೊ ನೆಕ್ಸ್ಟ್ ಇದೇ ಒಂದು ಕಂಟಿನ್ಯೂ ಆಕ್ಕೊಂತ ಬರ್ತೈತಿ. ಓಕೆ, ಸೊ ಈ ಒಂದು 1556 ಫಸ್ಟ್ ಬ್ಯಾಟಲ್ ನಡೀತೈತಿ. ಈ ಒಂದು ಬ್ಯಾಟಲ್ನ ಯಾರು ಒಂದು ಅಕ್ಬರ್ ಮುನ್ನುಗ್ತಾನೆ. ಯಾರ ಜೋಡಿ ಬಂದರೆ ಹೇಮು ನೋಡಕ್ಕೆ. ಓಕೆ, ಸೊ ಅಕ್ಬರ್ ವರ್ಸಸ್ ಹೇಮು ಅಂತ ನಾವು ಹೇಳ್ತೀವಿ. 1556 ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪತ್. ಹಾಗಾದರೆ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ಯಾರ ನಡುವೆ? ಓಕೆ, ಸೊ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ 1526. ಓಕೆ, ಅವನ ಅಜ್ಜ ಯಾರು? ಈ ಒಂದು ಅಕ್ಬರ್ನ ಅಜ್ಜ ಬಾಬರ್ ವರ್ಸಸ್ ಇಬ್ರಾಹಿಂ ಲೋಧಿ. ಓಕೆ, ಸೊ ಬಾಬರ್ ವರ್ಸಸ್ ಇಬ್ರಾಹಿಂ ಲೋಧಿ 1526. ಓಕೆ, ಸೊ ನೆಕ್ಸ್ಟ್ 1556, ಒಂದು 30 ವರ್ಷ ಬಿಟ್ಟು ನಾನು ಯುದ್ಧ ಮಾಡ್ತೀನಿ, ಒಂದು ಪಾಣಿಪತ್ತದಲ್ಲಿ ನಾನು ಯುದ್ಧ ಮಾಡ್ತೀನಿ ಅಂತ ಇವನು ಪಣ ತೊಡ್ತಾನೆ. ಸೊ ಹೇಮುವಿನ ವಿರುದ್ಧ ಇವನು ಹೋರಾಟ ಮಾಡ್ತಾನೆ. ಓಕೆ, ಹೇಮು ಹಾಗಾದರೆ ಯಾರಪ್ಪ ಅಂದರೆ ಇವನು ಕಮಾಂಡರ್ ಇನ್ ಚೀಫ್ ಆಫ್ ದಿ ಕಿಂಗ್ ಆದಿಲ್ ಶಾ. ಓಕೆ, ಸೊ ಈಗ ಒಂದು ಶೇರ್ ಶಾ ನಂತರ ಒಂದು ಆದಿಲ್ ಶಾ ಅಂತ ಬರ್ತಾನೆ. ಸೊ ಆದಿಲ್ ಶಾನ ಒಂದು ಕಮಾಂಡರ್ ಇನ್ ಚೀಫ್ ಆಗಿರ್ತಾನೆ ಇವನು. ಹೇಮು ಒಂದು ಹಿಂದೂ ರೂಲರ್ ಆಗಿರ್ತಾನೆ. ಅವನು ಒಂದು ಕೆಲಸ ಮಾಡ್ತಿರ್ತಾನೆ, ಆ ಒಂದು ಶೇರ್ ಶಾ ಸೂರಿಯ ಒಂದು ಕಮಾಂಡರ್ ಇನ್ ಚೀಫ್ ಆಗಿ ಇವನು ವರ್ಕ್ ಮಾಡ್ತಿರ್ತಾನೆ. ಓಕೆ, ಸೊ ದ ಲೀಡಿಂಗ್ ದ ಅಫ್ಘನ್ ಆರ್ಮಿ ಅಗೇನ್ಸ್ಟ್ ದಿ ಮೊಘಲ್ಸ್. ಸೊ ಹಾಗಾದರೆ ಇಲ್ಲಿ
ಈ ಒಂದು ಮೊಘಲ್ಸ್ ವರ್ಸಸ್ ನಾವೇನು ಕರಿತೀವಿ, ಈ ಒಂದು ಅಫ್ಘಾನ್ಸ್ ಅಂತ ಕರಿತೀವಿ. ಓಕೆ, ಸೊ ಮೊಘಲ್ ವರ್ಸಸ್ ಅಫ್ಘಾನ್ಸ್ ಆಲ್ಮೋಸ್ಟ್ ಒಂದು ರೈವಲ್ರಿ ಅಂತ ನಾವು ಹೇಳ್ತೀವಿ. ರೈವಲ್ರಿ ಸ್ಟಾರ್ಟ್ ಆಗಿತ್ತು. ಈ ಒಂದು ಅಫ್ಘಾನ್ನ ಪಡೆಯನ್ನು ಯಾರು ಒಂದು ಲೀಡ್ ಮಾಡ್ತಾರೆ ಅಂದರೆ ಹೇಮು ಅಂತ ಲೀಡ್ ಮಾಡ್ತಾನೆ. ಅದಕ್ಕೆ ನಾವೇನು ಕರಿತೀವಿ, ಅಕ್ಬರ್ ವರ್ಸಸ್ ಹೇಮು ಅಂತ ನಾವು ಕರಿತೀವಿ. ಎಕ್ಸಾಮಲ್ಲಿ ಕೂಡ ಇದೇ ರೀತಿಯಲ್ಲಿ ಕೇಳ್ತಾರೆ. ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪತ್ ಯಾರ ಒಂದು ಯುದ್ಧ ನಡೀತಪ್ಪ ಅಂದರೆ ಅಕ್ಬರ್ ಒಂದು ಮತ್ತು ಹೇಮು ಅಂತ ನಾವು ಹೇಳ್ತೀವಿ. ಓಕೆ, ಎಸ್. ಹಾಗಾದರೆ ಹೇಮು ಫಸ್ಟ್ ಟುಕ್ ಗ್ವಾಲಿಯರ್ ಎಕ್ಸ್ಪೆಲ್ಲಿಂಗ್ ದಿ ಮೊಘಲ್ ಗವರ್ನರ್. ದೆನ್ ಹಿ ಮಾರ್ಚ್ಡ್ ಆನ್ ಆಗ್ರಾ ಆ್ಯಂಡ್ ಕ್ಯಾಪ್ಚರ್ಡ್ ಇಟ್ ವಿತೌಟ್ ಎನಿ ರೆಸಿಸ್ಟೆನ್ಸ್. ನೋಡಿ, ಹೇಮು ಏನು ಮಾಡ್ತಾನೆ, ಇವನು ಕೂಡ ಅವನು ಬಲಶಾಲಿಯಾಗಿರ್ತಾನೆ. ಓಕೆ, ಸೊ ಏನು ಮಾಡ್ತಾನೆ, ಫಸ್ಟ್ ಗ್ವಾಲಿಯರ್, ಮಧ್ಯಪ್ರದೇಶ ಬರುವಂಥ ಗ್ವಾಲಿಯರ್ನ ವಶಪಡಿಸ್ಕೋತಾನೆ. ಅಲ್ಲಿರುವಂಥ ಗವರ್ನರ್ನ ಏನು ಮಾಡ್ತಾನೆ, ಇವನು ಅಲ್ಲಿಂದ ಓಡಿಸ್ತಾನೆ. ದೆನ್ ಹಿ ಮಾರ್ಚ್ಡ್ ಆನ್ ಆಗ್ರಾ ಆ್ಯಂಡ್ ಕ್ಯಾಪ್ಚರ್ಡ್ ಇಟ್ ವಿತೌಟ್ ಎನಿ ರೆಸಿಸ್ಟೆನ್ಸ್. ಓಕೆ, ನೆಕ್ಸ್ಟ್ ಏನು ಮಾಡ್ತಾನೆ, ಈಗ ನಾರ್ತ್ಗೆ ಏನಪ್ಪ ಅಂದರೆ ಇವನು ಮಾರ್ಚ್ ಮಾಡ್ಕೊಂಡು ಬರ್ತಾನೆ. ಸೊ ಆಗ್ರಾನ ಒಂದು ವಶಪಡಿಸ್ಕೋತಾನೆ. ಸೊ ಆಗ್ರಾ ವಶಪಡಿಸ್ಕೊಂಡು ನೆಕ್ಸ್ಟು ಡೆಲ್ಲಿಗೆ ಇವನು ಕಣ್ಣಿರ್ತೈತಿ. ಓಕೆ, ಸೊ ನೆಕ್ಸ್ಟ್ ಅಕ್ಬರ್ ಯಾವ ಥರ ಇವನನ್ನು ಮೀಟ್ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಓಕೆ, ಸೊ ಇನ್ ನವೆಂಬರ್ 1556 ಅಕ್ಬರ್ ಮಾರ್ಚ್ಡ್ ಟುವರ್ಡ್ಸ್ ಡೆಲ್ಲಿ. ಓಕೆ, ಟು ಮೀಟ್ ದ ಫೋರ್ಸ್ ಆಫ್ ಹೇಮು. ಸೊ ಈ ಒಂದು ಬ್ಯಾಟಲ್ ಆಫ್ ಪಾಣಿಪತ್ ಒಂದು ಇದು ಎಲ್ಲಿಪ್ಪ ಅಂದರೆ ಹರಿಯಾಣದಲ್ಲಿ. ಓಕೆ, ಹರಿಯಾಣದಲ್ಲಿ ಬರುವಂಥ ಒಂದು ಮಾಡರ್ನ್ ಡೇ ಹರಿಯಾಣದಲ್ಲಿ ಬರುವಂಥ ಒಂದು ಪ್ಲೇಸ್. ಸೊ ಅಲ್ಲಿ ಈ ಒಂದು ಯುದ್ಧ ನಡೀತೈತಿ. ಓಕೆ, ಸೊ ಅಕ್ಬರ್ ಡಿಫೀಟೆಡ್ ಆ್ಯಂಡ್ ಕಿಲ್ಡ್ ಹಿಮ್ ಇನ್ ದಿಸ್ ಬ್ಯಾಟಲ್. ನೋಡಿ, ಅಕ್ಬರ್ ಯಾರು ಅಸಿಸ್ಟ್ ಮಾಡ್ತಿದ್ರು ಅಂದರೆ ಬೈರಾಮ್ ಖಾನ್ ಅಸಿಸ್ಟ್ ಮಾಡ್ತಿದ್ದ. ಸೊ ಅವನ ಒಂದು ಸಹಾಯದಿಂದ ಏನಪ್ಪ ಅಂದರೆ ಈ ಒಂದು ಯುದ್ಧವನ್ನು ಇವನು ಅಕ್ಬರ್ ಗೆಲ್ತಾನೆ, ಫಸ್ಟ್ ಯುದ್ಧ ಗೆಲ್ತಾನೆ. ದಿಸ್ ವಿಕ್ಟ್ರಿ ಮೇಡ್ ಅಕ್ಬರ್ ದ ಸಾವರೇನ್ ಆಫ್ ಆಗ್ರಾ ಆ್ಯಂಡ್ ಡೆಲ್ಲಿ ಆ್ಯಂಡ್ ರೀಎಸ್ಟಾಬ್ಲಿಷ್ ದಿ ಮೊಘಲ್ ಎಂಪೈರ್. ಓಕೆ, ನಾವು ನೋಡಿದ್ವಿ. ಓಕೆ, 1540ರಿಂದ 1555 ಒಂದು ಮೊಘಲ್ ಎಂಪೈರ್ ಡಿಸಪಿಯರ್ ಆಗಿತ್ತು. ಈ ಒಂದು ಅಖಂಡ ಭಾರತದಲ್ಲಿ ಡಿಸಪಿಯರ್ ಆಗಿತ್ತು. ಓಕೆ, ಫಸ್ಟ್ ಮತ್ತು ನೆಕ್ಸ್ಟ್ ಒಳ್ಳೆ ರೀಲಾಂಚ್ ಮಾಡ್ತಾನೆ, ಒಂದು ರೀಎಸ್ಟಾಬ್ಲಿಷ್ ಮಾಡ್ತಾನೆ. ಯಾರಪ್ಪ ಅಂದರೆ ಅಕ್ಬರ್, ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್. ಇವನೇನು ಮಾಡ್ತಾನೆ, ಒಂದು ರೀಎಸ್ಟಾಬ್ಲಿಷ್ ಮಾಡ್ತಾನೆ, ಒಳ್ಳೆ ಮೊಘಲ್ ಎಂಪೈರ್ನ ಒಂದು ಸೃಷ್ಟಿ ಮಾಡ್ತಾನೆ, ಅಥವಾ ಒಂದು ಜಸ್ಟ್ ಒಂದು ರೀಎಸ್ಟಾಬ್ಲಿಷ್ ಮಾಡ್ತಾನೆ ಅಂತ ನಾವು ಹೇಳ್ತೀವಿ. ಓಕೆ, ಆಫ್ಟರ್ ದಿ ವಿನ್ನಿಂಗ್ ಆಫ್ ಈ ಒಂದು ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪತ್. ಓಕೆ, ಸೊ ಈ ಒಂದು ಆಗ್ರಾ ಮತ್ತು ಡೆಲ್ಲಿಗೂ ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಮೆಜಾರಿಟಿ ಡಾಮಿನೆಂಟ್ ಏರಿಯಾ ಇವರ ಒಂದು ವಶಕ್ಕೆ ಆಗ್ತೈತಿ. ಓಕೆ, ಎಸ್. ಇನ್ನು ನೆಕ್ಸ್ಟು ಈ ಒಂದು ಅಕ್ಬರ್ ಮತ್ತು ಬೈರಾಮ್ ಖಾನ್ ನಡುವೆ ಇರುವಂಥ ಸಂಬಂಧ ಯಾವ ಥರ ಇತ್ತು ಅಂತ ನೋಡ್ಕೊಂಬರೋಣ. ಡ್ಯೂರಿಂಗ್ ದಿ ಫಸ್ಟ್ 5 years ಅಕ್ಬರ್ ರೈನ್, ಬೈರಾಮ್ ಖಾನ್ ಆ್ಯಕ್ಟೆಡ್ ಆಸ್ ದ ಹೀಸ್ ರೀಜೆಂಟ್. ಓಕೆ, ಸೊ ಒಂದು ಲಾಸ್ಟ್ 5 yearsಯಿಂದ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಅಕ್ಬರ್ನ ಆಡಳಿತದಲ್ಲಿ ಬೈರಾಮ್ ಖಾನ್ ಏನಪ್ಪ ಅಂದರೆ ಇವನು ರಾಜ ಪ್ರತಿನಿಧಿಯಾಗಿ ಒಂದು ಕಾರ್ಯನಿರ್ವಹಿಸ್ತಾ ಇದ್ದ. ಬೈರಾಮ್ ಖಾನ್ ಹಿ ಕನ್ಸೋಲಿಡೇಟೆಡ್ ದಿ ಮೊಘಲ್ ಎಂಪೈರ್. ಓಕೆ, ಅವನು ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಮೊಘಲ್ ಎಂಪೈರ್ ಒಂದು ಸ್ಪ್ರೆಡ್ ಅಥವಾ ಒಂದು ವಿಸ್ತೀರ್ಣ ಜಾಸ್ತಿ ಆಗಲಿಕ್ಕೆ ಕಾರಣ ಏನಪ್ಪ ಅಂದರೆ ಈ ಒಂದು ಬೈರಾಮ್ ಖಾನ್ ಆಲ್ಮೋಸ್ಟು ಏನಪ್ಪ ಅಂದರೆ ಇವನು ಯಾವುದೇ ಒಂದು ಮೂವ್ ಮಾಡ್ತಿದ್ರೆ ಅವನ ಹಿಂದೆ ಇರುವ ಯಾರಪ್ಪ ಅಂದರೆ ಬೈರಾಮ್ ಖಾನ್ ಅಂತ ನಾವು ಹೇಳ್ತೀವಿ. ಸೂನ್ ಬೈರಾಮ್ ಖಾನ್ ಬಿಗ್ಯಾನ್ ಟು ಬಿಹೇವ್ ಹಾಟಿಲಿ ಟುವರ್ಡ್ಸ್ ಹಿಸ್ ಫೆಲೋ ನೋಬೆಲ್ಸ್. ಓಕೆ, ನೋಡಿ, ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಬರ್ಬರ್ತಾ ಆಲ್ಮೋಸ್ಟು ಈ ಒಂದು ಬೈರಾಮ್ ಖಾನ್ ಕೂಡ ಏನಪ್ಪ ಅಂದರೆ ಅಸೂಯೆ ಪಡ್ತಾನೆ. ಓಕೆ, ಸೊ ನಾನು ಒಂದು ಇವನಿಗೆ ಏನಪ್ಪ ಅಂದರೆ ಲೀಡ್ ಮಾಡತ್ತೀನಿ, ನನ್ನ ಒಂದು ರಾಜನಾಗಿ ಏನು ಮಾಡ್ತಾನೆ ಆಲ್ಮೋಸ್ಟ್ ಮುಂದೆ ಹೊಂಟಾನ, ನನಗೇನು ಒಂದು ಮರ್ಯಾದೆ ಇಲ್ಲ. ಓಕೆ, ನನಗೆ ಈ ಥರ ಇವನು ಫೀಲ್ ಮಾಡ್ತಾನೆ. ಓಕೆ, ಸೊ ಬೈರಾಮ್ ಖಾನ್ ಏನು ಮಾಡ್ತಾನೆ, ಆ ಒಂದು ರಾಜ ಯಾರು ಅಕ್ಬರ್ನ ಒಂದು ಅವನ ಫ್ರೆಂಡ್ಸ್ ಇರ್ತಾರಲ್ಲ, ಸೊ ಅವ್ರ ಮೇಲೆ ಏನಪ್ಪ ಅಂದರೆ ಇವನು ಒಂದು ಅಸೂಯೆ ಪಡ್ತಾನೆ, ಅಥವಾ ಒಂದು ಜಸ್ಟ್ ಒಂದು ಅಹಂಕಾರದಿಂದ ನಡ್ಕೋತಾನೆ ಅಂತ ಹೇಳ್ತೀವಿ. ಓಕೆ, ಎಸ್. ವೆಲ್, ಇನ್ನು ನೆಕ್ಸ್ಟ್ ನೋಡಿ, ಬೈರಾಮ್ ಖಾನ್ ಫೈನಲಿ ಅಗ್ರೀಯಿಂಗ್ ಟು ಸಬ್ಮಿಟ್ ಹಿಮ್ಸೆಲ್ಫ್ ಟು ಅಕ್ಬರ್ ಪ್ರೊಸೀಡೆಡ್ ಟು ಮೆಕ್ಕಾ. ಓಕೆ, ಈ ಒಂದು ಇಬ್ಬರು ನಡುವೆ ಏನಪ್ಪ ಅಂತ ಒಂದು ಕೋಲ್ಡ್ ವಾರ್ ನಡೀತಿರ್ತದೆ. ಆಲ್ಮೋಸ್ಟ್ ಒಂದು ಗೊತ್ತಾಗುತ್ತೆ ಇವ ಈ ಥರ ಮಾಡ್ತಾನಂತ ಗೊತ್ತಾಗುತ್ತೆ. ಸೊ ಆಮೇಲೆ ಮಾಡ್ತಾನೆ ಅಕ್ಬರ್ ಅವನಿಗೆ ಒಂದು ಪನಿಷ್ಮೆಂಟ್ ಕೊಡ್ತಾನೆ. ಸೊ ಗೊತ್ತಾಗ್ತದೆ, ಇಲ್ಲಪ್ಪ ಅಕ್ಬರ್, ಸಾರಿ, ನಾ ಇದು ಮಾಡಿದ್ದೀನಿ, ತಪ್ಪಾಯಿತು, ಪ್ಲೀಸ್ ನನ್ನ ಬಿಟ್ಬಿಡು ಅಂತ ಕೇಳ್ತಾನೆ. ಸೊ ಹಾಗಾದ್ರೆ ಏನು ಮಾಡ್ತಾನೆ ಅಕ್ಬರ್, ನನ್ನ ಒಂದು ಜಸ್ಟ್ ಒಂದು ನನಗೆ ಗುರುಗಳು ನೀವು. ಓಕೆ, ಸೊ ಗುರುಗಳಿಗೆ ಈ ಥರ ಮಾಡೋದು ತಪ್ಪಾಗುತ್ತೆ. ಸೊ ನೀವು ಇಲ್ಲಿರೋದು ಸರಿಯಿಲ್ಲ, ಮೆಕ್ಕಾ ಅಥವಾ ಮದೀನಾಗೆ ಹೋಗ್ಬಿಡಿ ಅಂತಂದು ಜಸ್ಟ್ ಕಳಿಸ್ತಿರ್ತಾನೆ. ಓಕೆ, ಮೇಲೆ ಒಂದು ಲಾಸ್ಟ್ ಯಾವ ಥರ ನಾವು ತೀರ್ಥಯಾತ್ರೆಗಳು ಮಾಡ್ತೀವಲ್ಲ, ಒಂದು ಹರಿದ್ವಾರಕ್ಕೆ ತೀರ್ಥಯಾತ್ರೆ ಮಾಡ್ತೀವಿ ನಮ್ಮ ಹಿಂದೂದಲ್ಲಿ. ಸೊ ಆ ಥರ ಏನಪ್ಪ ಅಂದರೆ ಮುಸ್ಲಿಮಲ್ಲಿ ಒಂದು ತೀರ್ಥಯಾತ್ರೆ ಮಾಡ್ತಿರ್ತಾರೆ. ಸೊ ಮೆಕ್ಕಾ ಅಥವಾ ಮದೀನಾಕ್ಕೆ ಹೋಗ್ತಿರ್ತಾರೆ. ಸೊ ಅಲ್ಲಿ ಏನಪ್ಪ ಅಂದರೆ ಇವನ್ನ ಕಳಿಸ್ತಾನೆ. ಓಕೆ, ಸೊ ಬಟ್ ಆನ್ ಈಸ್ ವೇ ಹಿ ವಾಸ್ ಮರ್ಡರ್ಡ್ ಬೈ ಅಫ್ಘಾನ್. ಓಕೆ, ಆ ಒಂದು ಹೋಗಬೇಕಾದ ದಾರಿಯಲ್ಲಿ ಅವನು ಅಲ್ಲಿ ಕೊಲೆ ಆಗ್ತಾನೆ. ಯಾರ ಒಂದು ಅಫ್ಘಾನ್ನ ಒಂದು ಅಲ್ಲಿರುವಂಥ ಟ್ರೈಬ್ಸ್ ಅವರನ್ನು ಕೊಲೆ ಮಾಡ್ತಾರೆ. ಓಕೆ, ದ ಫ್ಯಾಮಿಲಿ
ಫ್ಯಾಮಿಲಿ ಆಫ್ ಬೈರಾಮ್ ಖಾನ್ ವಾಸ್ ಬ್ರೌಟ್ ಟು ಡೆಲ್ಲಿ ಆ್ಯಂಡ್ his son Abdur Rahim became one of the luminaries of Akbar court with the title ಖಾನಿ ಖಾನನ್. ಓಕೆ, ಸೊ ಅವನು ತೀರ್ಕೊಂಡ ಮೇಲೆ ಅವರ ಫ್ಯಾಮಿಲಿ ಏನು ಮಾಡ್ತಾರೆ, ಡೆಲ್ಲಿ ಕರ್ಸ್ಕೋತಾರೆ. ಸೊ ಅಕ್ಬರ್ ಆಲ್ಮೋಸ್ಟ್ ಒಂದು ವಿಧೇಯತೆಯನ್ನು ತೋರಿಸ್ತಾನೆ. ಸೊ ಅಕ್ಬರ್ ಏನು ಮಾಡ್ತಾನೆ, ಅವರ ಫ್ಯಾಮಿಲಿಯನ್ನು ದೆಹಲಿ ಕರೆಸ್ಕೊಂಡು ಅವನ ಮಗ ಬೈರಾಮ್ ಖಾನ್ನ ಮಗ ಅಬ್ದುರ್ ರಹೀಮ್ ಅಂತ ಅವನಿಗೆ ಒಂದು ಒಳ್ಳೆಯ ಪೋಸ್ಟನ್ನು ಕೊಡ್ತಾನೆ. ಅದು ಖಾನಿ ಖಾನ ಅಂತ ಒಂದು ಒಳ್ಳೆಯ ಪೋಸ್ಟನ್ನು ಇವನು ಕೊಡ್ತಾನೆ. ಅದನ್ನು ಒಂದು ಅಡ್ಮಿನಿಸ್ಟ್ರೇಷನಲ್ಲಿ ಇವನು ಒಂದು ಕಾಣುವಂಥ ಒಂದು ಪೋಸ್ಟು ಖಾನಿ ಖಾನ ಅಂತ ಒಂದು ಪೋಸ್ಟನ್ನು ಕೊಟ್ಟು ಇವನು ವಿಧೇಯತೆಯನ್ನು ಮಾಡ್ಕೋತಾನೆ. ಓಕೆ, ಎಸ್. ಇನ್ನು ನೆಕ್ಸ್ಟು ಅಕ್ಬರ್ ಮಿಲಿಟರಿ ಕಾಂಕೆಸ್ಟ್. ಇದು ಯಾವ ಥರ ಒಂದು ಅಕ್ಬರ್ ಒಂದು ತನ್ನ ಒಂದು ಎಂಪೈರ್ನ ಯಾವ ಥರ ಒಂದು ಸ್ಪ್ರೆಡ್ ಮಾಡ್ತಾನೆ ಅಂತ ನಾವು ನೋಡ್ಕೊಂಬರೋಣ. ಯಾವ ಥರ ಒಂದು ಯುದ್ಧಗಳನ್ನ ಅವನು ಜಯಿಸ್ತಾನೆ ಅಂತ ನೋಡ್ಕೊಂಬರೋಣ. ಓಕೆ, ಸೊ ಮಾಳ್ವಾ ಫಸ್ಟ್ ನೋಡಿ. ಮಾಳ್ವಾ ವಾಸ್ ಕಾಂಕರ್ಡ್ ಇನ್ 1562 ಫ್ರಮ್ ಬಜ್ ಬಹದ್ದೂರ್ ಹೂ ವಾಸ್ ಮೇಡ್ ಅ ಮನ್ಸಬ್ದಾರ್ ಇನ್ ಅಕ್ಬರ್ ಕೋಟ್. ಓಕೆ, ಸೊ ಮಾಳ್ವಾದಲ್ಲಿ ಬರುವಂಥ ಒಬ್ಬ ದೊರೆ ಬಜ್ ಬಹದ್ದೂರ್ ಅವನನ್ನು ಏನು ಮಾಡ್ತಾನೆ, 1562ರಲ್ಲಿ ಸೋಲಿಸ್ತಾನೆ. ಸೊ ಅವನು ಏನಾಗಿರ್ತಾನೆ, ಮನ್ಸಬ್ದಾರ್ ಆಗಿರ್ತಾನೆ. ಓಕೆ, ಮನ್ಸಬ್ದಾರ ಆಗಿರ್ತಾನೆ. ಇದು ಒಂದು ಪೋಸ್ಟ್. ಆ ಒಂದು ಕಾಲದಲ್ಲಿ ಮನ್ಸಬ್ದಾರ್ ಅಂತ ಒಂದು ನೋಬೆಲ್ಸ್ ಅಥವಾ ಒಂದು ಹೈಯೆಸ್ಟ್ ಅಫಿಷಿಯಲ್ಸ್ಗೆ ಒಂದು ರ್ಯಾಂಕನ್ನು ಕೊಡ್ತಾಯಿದ್ರು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಪಾಗಿ ಡಿಸ್ಕಷನ್ ಮಾಡ್ತೀನಿ. ಮನ್ಸಬ್ದಾರ್ ಅಂದ್ರೇನು, ಜಾಗೀರ್ದಾರ್ ಅಂದ್ರೇನು, ಮತ್ತು ಜಾಗೀರ್ದಾರ್ ಅಥವಾ ಇಕ್ತಾದಾರಿಗೆ ಇರುವಂಥ ಒಂದು ಸಂಬಂಧ ಏನು ಅಂತ ನಾನು ಕಂಪ್ಲೀಟಾಗಿ ಹೋಲಿಸ್ಟಿಕ್ ಆಗಿ ನಮಗೆ ಒಂದು ಡಿಸ್ಕಷನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಜಸ್ಟ್ ಈಗ ಬ್ರೀಫಾಗಿ ಮನ್ಸಬ್ ಅಂದ್ರೇನಪ್ಪ ಅಂದರೆ ರ್ಯಾಂಕ್ ಅಥವಾ ಪೊಸಿಷನ್ ಅಂತ ಕರಿತೀವಿ. ಓಕೆ, ಸೊ ಬಜ್ ಬಹದ್ದೂರ್ನ ಒಂದು ಸೋಲಿಸ್ತಾನೆ. ಓಕೆ, ಸೊ ಮಾಳ್ವಾ ಕೂಡ ಒಂದು ಇದು ಅವನ ಒಂದು ಪಾರ್ಟಿಗೆ ಬರ್ತೈತಿ. ನೆಕ್ಸ್ಟು ಗೋಂಡ್ವಾನ ಅಂತ ಸೆಂಟ್ರಲ್ ಇಂಡಿಯಾ. ಗೋಂಡ್ವಾನ ರೀಜನ್ ಆಫ್ ಸೆಂಟ್ರಲ್ ಇಂಡಿಯಾ ವಾಸ್ annexed ಆಫ್ಟರ್ ಫಿಯರ್ಸ್ ಬ್ಯಾಟಲ್ ವಿತ್ ರಾಣಿ ದುರ್ಗಾವತಿ ಆ್ಯಂಡ್ ಹರ್ ಸನ್ ವೀರ ನಾರಾಯಣ ಇನ್ 1564. ಓಕೆ, ಆ ಒಂದು ಸೆಂಟ್ರಲ್ ಇಂಡಿಯಾದಲ್ಲಿ ಆಳುವಂಥ ಒಂದು ರಾಣಿ ಯಾರಪ್ಪ ಅಂದರೆ ದುರ್ಗಾವತಿ ಅಂತ ಆಳ್ತಾಯಿದ್ರು, ಮತ್ತು ಅವಳ ಮಗ ಯಾರಪ್ಪ ಅಂದರೆ ವೀರ ನಾರಾಯಣ್ ಅಂತ. ಸೊ ಅವರಿಬ್ಬರನ್ನ ಸೋಲಿಸಿ ಈ ಒಂದು ಗೋಂಡ್ವಾನ ರೀಜನ್ ಕೂಡ ಏನಪ್ಪ ಅಂದರೆ ಈ ಒಂದು ಸಾಮ್ರಾಜ್ಯಕ್ಕೆ ಇದು ಎಂಟ್ರಿ ಆಗ್ತೈತಿ 1564ರಲ್ಲಿ. ಎಸ್, ವೆಲ್. ಇನ್ನು ನೆಕ್ಸ್ಟು ದ ರೂಲರ್ ಆಫ್ ಮೇವಾರ್ ರಾಣಾ ಉದಯ್ ಸಿಂಗ್ ಪುಟ್ ಅಪ್ ಅ ಗ್ರೇಟ್ ಫೈಟ್ ಬಿಫೋರ್ ಲೂಸಿಂಗ್ ಚಿತ್ತೋರ್ ವಿಚ್ ವಾಸ್ ಕಾಂಕರ್ಡ್ ಬೈ ಅಕ್ಬರ್ ಆಫ್ಟರ್ ಅ ಸೀಜ್ ಆಫ್ 6 months. ಓಕೆ, ಸೊ ಆಲ್ಮೋಸ್ಟ್ ಏನಪ್ಪ ಅಂದರೆ ಎಲ್ಲರೂ ಇವನ ಒಂದು ರಾಜನ ಆಕ್ರಮಣ ನೋಡಿ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾಯಿದ್ರು, ಅವನ ಒಂದು ಒಪ್ಪಿಗೆ ಅಥವಾ ಅವನ ಒಂದು ಅಧಿಕಾರವನ್ನು ಒಪ್ಪಿಗೆ ಮಾಡ್ಕೋತಾಯಿದ್ರು. ಸುಜಾರಿಟಿ ಅಂತ ಕರಿತೀವಿ ನಾವು. ಓಕೆ, ಸೊ ನೆಕ್ಸ್ಟ್ ಇವನ ಒಂದು ಮೇವಾರ್ ಮತ್ತು ಮಾರ್ವಾಡ್ ಅಂತ ಕರಿತೀವಿ. ಮೇವಾರ್ ಮತ್ತು ಮೇರ್ವಾಡೆ ಈ ಒಂದು ಪ್ರದೇಶಗಳು ಎಲ್ಲಿ, ರಾಜಸ್ಥಾನದಲ್ಲಿ. ಓಕೆ, ಸೊ ಮೇವಾರ ಒಂದು ಮನೆತನ ರಾಣಾ ಉದಯ್ ಸಿಂಗ್ ಅಂತ ರೂಲರ್ ಅವನೇನು ಮಾಡ್ತಾನೆ, ಈಸಿಲಿ ಅವನು ಅಕ್ಸೆಪ್ಟ್ ಮಾಡ್ಕೊಳ್ಳೋಂಗಿಲ್ಲ ಈ ಒಂದು ಮೊಘಲ್ ದೊರೆಯನ್ನು. ಸೊ ಅವನೇನು ಮಾಡ್ತಾನೆ, ಈ ಒಂದು ಯುದ್ಧವನ್ನು ಸ್ಟಾರ್ಟ್ ಮಾಡ್ತಾನೆ. ಸೊ ಚಿತ್ತೂರು ಈ ಒಂದು ಕೋಟೆಯನ್ನು ಅವನು ವಶಪಡಿಸ್ಕೋತಾನೆ. ಓಕೆ, ಆಫ್ಟರ್ ದಿ ಲೂಸಿಂಗ್ ಚಿತ್ತೂರ್. ಓಕೆ, ಸೊ ವಿಚ್ ವಾಸ್ ಕಾಂಕರ್ಡ್ ಬೈ ಅಕ್ಬರ್ ಆಫ್ಟರ್ ಅ ಸೀಜ್ ಆಫ್ 6 months. ಓಕೆ, ಒಂದು 6 ತಿಂಗಳಿಂದ ಏನಪ್ಪ ಅಂದ್ರೆ ಅದನ್ನು ಮುತ್ತಿಗೆ ಹಾಕಿರ್ತಾರೆ. ಸೊ ಅಲ್ಲಿ ಮಟ್ಟ ಏನಪ್ಪ ಅಂದ್ರೆ ಒಂದು ದೀರ್ಘಕಾಲ 6 ತಿಂಗಳ ಕಾಲ ಈ ಒಂದು ಯುದ್ಧವನ್ನು ನಡೀತೈತಿ. ಯಾರ ವಿರುದ್ಧ? ರಾಣಾ ಉದಯ್ ಸಿಂಗ್ ವರ್ಸಸ್ ಅಕ್ಬರ್ ವಿರುದ್ಧ. ಓಕೆ, ಸೊ ಆಫ್ಟರ್ ದ ಲಾಂಗ್ 6 months ಆದಮೇಲೆ ಏನಪ್ಪ ಅಂದರೆ ಈ ಒಂದು ಚಿತ್ತೂರ ಇವನು ಅವನು ಕಳೆದುಕೋತಾನೆ. ಸೊ ಚಿತ್ತೂರ ಈಗ ನೆಕ್ಸ್ಟು ಈ ಒಂದು ಮೊಘಲ್ ಸಾಮ್ರಾಜ್ಯಕ್ಕೆ ಇದು ಎಂಟ್ರಿ ಆಗ್ತೈತಿ. ಓಕೆ, ದ ಕ್ಯಾಪ್ಚರ್ ಆಫ್ ಚಿತ್ತೂರ್ ವಾಸ್ ಫಾಲೋಡ್ ಬೈ ದಿ ಸರೆಂಡರ್ ಆಫ್ ರಾಜ್ಪೂತ್ ಸ್ಟೇಟ್ಸ್ ಲೈಕ್ ರಣತಂಬೋರ್, ಕಲಿಂಜರ್, ಬಿಕಾನೇರ್, ಜೋಧ್ಪುರ್, ಜೈಸಲ್ಮೇರ್. ಸೊ ಆಲ್ಮೋಸ್ಟ್ ಏನಪ್ಪ ಅಂದರೆ ಆ ಒಂದು ಪ್ರದೇಶದಲ್ಲಿ ಮೇವಾರ್ ಒಂದು ಸ್ಟ್ರಾಂಗ್ ಆಗಿತ್ತು. ಸೊ ಮೇವಾರ ಒಂದು ಕಳ್ಕೊಂಡ್ಮೇಲೆ ಅಲ್ಲಿರುವಂಥ ಸುತ್ತಮುತ್ತಲಿರುವಂಥ ಒಂದು ರಾಜರು ಏನು ಮಾಡ್ತಾರೆ, ಸೊ ಇನ್ನು ಮುಂದೆ ನಾನು ಶರಣಾಗ್ತೀನಿ ಅಂತ ಎಷ್ಟೊಂದು ಅವನ ಒಂದು ಅಧಿಕಾರವನ್ನು ಇವರು ಒಪ್ಪಿಗೆ ಮಾಡ್ಕೋತಾರೆ. ಸೊ ರಣತಂಬೋರು, ಕಲಿಂಜರ್, ಬಿಕಾನೇರ್, ಜೋಧ್ಪುರ್, ಜೈಸಲ್ಮೇರ್ ಇರುವಂಥ ಒಂದು ಸಣ್ಣ ಸಣ್ಣ ರಾಜಮನೆತನ ಇವು ಆ ಒಂದು ಮೊಘಲ್ನ ಸುಜಾರ್ನಿಟಿನ ಒಪ್ಪಿಗೆ ಮಾಡ್ಕೋತಾವು. ಓಕೆ, ಸೊ ಈಗ ಇವು ಆ ಒಂದು ಮೊಘಲ್ ಸಾಮ್ರಾಜ್ಯಕ್ಕೆ ಇವೆಲ್ಲ ಎಂಟ್ರಿ ಆಗ್ತಾವೆ. ಓಕೆ, ಎಸ್. ನೋಡಿ, ಮೇವಾರ್ ಮತ್ತು ಮಾರ್ವಾಡ್ ಅಂತ. ಮೇವಾರ್ ಮತ್ತು ಮಾರ್ವಾರ್ ವರ್ ದ 2 ರಾಜ್ಪೂತ್ ಕಿಂಗ್ಡಮ್ಸ್ ದ್ಯಾಟ್ ಡಿಫೈಡ್ ದಿ ಮೊಘಲ್ ಎಂಪೈರ್. ಹಾಗಾದರೆ 2 ರಾಜಮನೆತನ ಯಾವುವು? ಈ ಒಂದು ಮೊಘಲ್ ರಾಜಮನೆತನವನ್ನು ಇವು ಒಂದು ಧಿಕ್ಕರಿಸ್ತಾವು. ಓಕೆ, ಒಂದು ಒಪ್ಪಿಗೆ ಮಾಡ್ಕೊಳ್ಳೋಂಗಿಲ್ಲ. ಯಾವುವು ಅಂದರೆ ಫಸ್ಟ್ ಮೇವಾಡ್ ಅಂತ. ಮೇವಾರ್ ನೋಡ್ತಿರಲ್ಲ ರಾಜಸ್ಥಾನ ಮ್ಯಾಪ್, ಇದು ಮೇವಾರ್. ಇನ್ನು ಇದು ಏನಪ್ಪ ಅಂದರೆ ಮಾರ್ವಾರ್ ಅಂತ.
ಮಾರ್ವಾರ ಮೇವಾರ್. ಓಕೆ, ಇವು ಒಂದು 2 ರಾಜಮನೆತನಗಳು, ಇವು ರಾಜಪೂತ್ ಮನೆತನಗಳಾಗಿರ್ತಾವೆ. ಸೊ ಇವೇನು ಮಾಡ್ತಾವೆ, ಈ ಒಂದು ಒಂದು ಮೊಘಲ್ ಒಂದು ಸಾಮ್ರಾಜ್ಯವನ್ನು ಅಥವಾ ಮೊಘಲ್ ದೊರೆಗಳನ್ನು ಇವನು ಧಿಕ್ಕರಿಸ್ತಾವೆ. ಓಕೆ, ಸೊ ಆಫ್ಟರ್ ದ ಡೆತ್ ಆಫ್ ರಾಣಾ ಉದಯ್ ಸಿಂಗ್, his son Rana Pratap Singh refused to acknowledge Akbar suzerainty. ಸೊ ನೆಕ್ಸ್ಟ್ ಅವನ ಮಗ ಯಾರಪ್ಪ ಅಂದರೆ ಉದಯ್ ಸಿಂಗ್ನ ಮಗ ರಾಣಾ ಪ್ರತಾಪ್ ಸಿಂಗ್ ಕೂಡ ಇವನು ಕೂಡ ಏನು ಮಾಡ್ತಾರೆ, ಅಷ್ಟು ಈಸಿಲಿ ಅವನು ಅಕ್ಸೆಪ್ಟ್ ಮಾಡ್ಕೊಳ್ಳಂಗಿಲ್ಲ. ಒಂದು ಯುದ್ಧ, ಒಂದು ಹೋರಾಟ ಅಥವಾ ಒಂದು ಯುದ್ಧ ಆಗಲೇಬೇಕು ಅಂತ ಇವನು ಕೂಡ ಅಷ್ಟು ಈಸಿಲಿ ಒಂದು ಡಿಫೀಟ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಂಗಿಲ್ಲ. ಸೊ ನೆಕ್ಸ್ಟು ಒಂದು ರಾಣಾ ಪ್ರತಾಪ್ ಸಿಂಗ್ನ ವಿರುದ್ಧ ಯುದ್ಧ ನಡೀತೈತಿ, ಅದನ್ನು ನೋಡ್ಕೊಂಬರೋಣಂತೆ. ಓಕೆ, ಎಸ್. ಸೊ ನೋಡಿ, ಹಾಗಾದರೆ ಈ ಒಂದು ರಾಣಾ ಪ್ರತಾಪ್ ಸಿಂಗ್ನ ವಿರುದ್ಧ ಯಾವ ಯುದ್ಧ ನಡೀತೈತಪ್ಪ ಅಂದರೆ ಬ್ಯಾಟಲ್ ಆಫ್ ಹಲ್ದಿ ಘಾಟಿ ಅಂತ, ಇದು ಕೂಡ ಒಂದು ಪ್ಲೇಸ್, ಹಲ್ದಿ ಘಾಟಿ. ಸೊ ರಾಣಾ ಪ್ರತಾಪ್ ಸಿಂಗ್ ವಾಸ್ ಸಿವಿಯರ್ಲಿ ಡಿಫೀಟೆಡ್ ಬೈ ದಿ ಮೊಘಲ್ ಆರ್ಮಿ ಲೆಡ್ ಬೈ ಮಾನ್ ಸಿಂಗ್ ಇನ್ 1576. ನೋಡಿ, ಈ ಒಂದು ಮಾನ್ ಸಿಂಗ್ ಕೂಡ ಒಂದು ರಾಜಪೂತ್ ಮನೆತನದಾಗಿರ್ತಾನೆ. ನಾವು ನೋಡಿದ್ವಲ್ಲ, ಆಲ್ಮೋಸ್ಟ್ ಒಂದು ರಾಜಮನೆತನಗಳು ಎಲ್ಲವೂ ಒಂದು ಅಕ್ಬರ್ನ ಒಂದು ಅಥವಾ ಒಂದು ಮೊಘಲ್ನ ಒಂದು ಸುಜರ್ನಿಟಿ ಅಥವಾ ಒಂದು ಅಧಿಕಾರನ ಒಪ್ಪಿಗೆ ಮಾಡ್ಕೊಂಡಿದ್ದು. ಸೊ ಆವಾಗ ಏನಪ್ಪ ಅಂದರೆ ಅವ ಅಕ್ಬರ್ ಕೂಡ ಏನಪ್ಪ ಅಂದರೆ ಅವರನ್ನು ಒಂದು ಹೈಯೆಸ್ಟ್ ಅಫಿಷಿಯಲ್ಸ್, ಓಕೆ, ಸೊ ಅವನ್ನ ಕಡೆಗಣಿಸ್ತಿದ್ದಿಲ್ಲ. ಅಲ್ಲಿರುವಂಥ ಒಂದು ಹೈಯೆಸ್ಟ್ ಅಫಿಷಿಯಲ್ಸ್ ಕೂಡ ಇವನನ್ನು ತನ್ನ ಅದೊಂದು ಆಡಳಿತ ವ್ಯವಸ್ಥೆಗೆ ಇವನು ಕೂಡ ಅಪಾಯಿಂಟ್ ಮಾಡ್ಕೋತಿದ್ದ. ಅದರಲ್ಲಿ ಮಾನ್ ಸಿಂಗ್ ಇವನು ಕೂಡ ಒಂದು ರಾಜಪೂತ್ ದೊರೆಯಾಗಿರ್ತಾನೆ. ಮಾನ್ ಸಿಂಗ್ ಈ ಒಂದು ಬ್ಯಾಟಲ್ನ ಲೀಡ್ ಮಾಡ್ತಾನೆ. ಓಕೆ, ಸೊ ನೋಡಿ, ಬಟ್ ಮೇವಾರ್ ವಾಸ್ ನಾಟ್ ಆಕ್ಯುಪೈಡ್ ಬೈ ಅಕ್ಬರ್. ಈ ಒಂದು ಯುದ್ಧ ಗೆಲ್ತಾರೆ, ಬಟ್ ಮೇವಾರ್ನ ಇವನು ಆಕ್ಯುಪೈ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈ ಒಂದು ರಾಣಾ ಪ್ರತಾಪ್ ಸಿಂಗ್ ಒಂದು ಬಲಶಾಲಿ ಆಗಿರ್ತಾನೆ, ಅಷ್ಟು ಈಸಿಲಿ ಅವನ ಸೋಲನ್ನು ಒಪ್ಪಿಗೆ ಮಾಡ್ಕೊಳ್ಳೋಂಗಿಲ್ಲ. ಓಕೆ, ಸೊ ಇವನ ಒಂದು ಫೇಮಸ್ ಈ ಒಂದು ಎಪಿಸೋಡಲ್ಲಿ ಅಥವಾ ಈ ಒಂದು ಯುದ್ಧದಲ್ಲಿ ಫೇಮಸ್ ಆಗಿರುವಂಥ ಒಂದು ಚೇತಕ್ ಅಂತ ನಾವು ಕರಿತೀವಿ, ಎಕ್ಸಾಂಪಲ್ ಕೇಳಿದ್ದಾರೆ. ಸೊ ರಾಣಾ ಪ್ರತಾಪ್ನ ಒಂದು ಕುದುರೆಗೆ ಅವನು ಚೇತಕ್ ಅಂತ ಹೆಸರಿಟ್ಟಿರ್ತಾನೆ. ಇದು ಕೂಡ ಎಕ್ಸಾಂಪಲ್ ಕೇಳಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತೇನೆ. ಓಕೆ, ಅವನ ಕುದುರೆ ಹೆಸರು ಚೇತಕ್ ಅಂತ. ಇದು ಕೂಡ ಅವನ ಒಂದು ಯುದ್ಧದಲ್ಲಿ ಇದು ಮರಣ ಆಗ್ತೈತಿ. ಓಕೆ, ಎಸ್. ಬ್ಯಾಟಲ್ ಆಫ್ ಹಲ್ದಿ ಘಾಟಿ, ಇಲ್ಲಿ ಏನಪ್ಪ ಅಂದರೆ ನಾವು ಜಸ್ಟ್ ಇಯರ್ ನೆನಪಿಟ್ಕೋಬೇಕು, ಯಾರ ವಿರುದ್ಧ ಇದು ಯುದ್ಧ ನಡೀತು. ಓಕೆ, ಈ ಒಂದು ಯುದ್ಧ, ಓಕೆ, 1576 ಬ್ಯಾಟಲ್ ಆಫ್ ಹಲ್ದಿ ಘಾಟಿ, ಅಕ್ಬರ್ ವರ್ಸಸ್ ರಾಣಾ ಪ್ರತಾಪ್ ಸಿಂಗ್. ಎಸ್. ಇನ್ನು ನೆಕ್ಸ್ಟ್ ಮಾರ್ವಾರ್ ಅಂತ. ಓಕೆ, ಮೇವಾರ್ ಆಯಿತು. ಇನ್ನು ಮಾರ್ವಾರ್ ಇದು ಮಾಡರ್ನ್ ಡೇ ಜೋಧ್ಪುರ್ ಅಂತ ನಾವು ಕರಿತೀವಿ. ದ ರೂಲರ್ ಆಫ್ ಚಂದ್ರಸೇನ್, ಸನ್ ಆಫ್ ಮಾಲ್ದೇವ್ ರಾಥೋಡ್, resisted the Mughals till his death in 1581, though his brothers fought on the side of Mughals. ನೋಡಿ, ಆಲ್ಮೋಸ್ಟ್ ಏನಪ್ಪ ಅಂದರೆ ಈಗ ನಾವು ಹೇಳಿದ್ವಲ್ಲ, ಒಂದು ಆಲ್ಮೋಸ್ಟ್ ತಮ್ಮಲ್ಲಿಯೇ ಒಂದು ಇದು ಜಸ್ಟ್ ಅವ್ರವ್ರ ವಿರುದ್ಧ ಮಾಡ್ಕೋತಿದ್ರು. ನೋಡಿ, ನಾವು ಮಾನ್ಸಿಂಗ್ ನೋಡಿದ್ವಿ. ಮಾನ್ಸಿಂಗ್ ಏನಪ್ಪ ಅಂದರೆ ಇವನು ಮೊಘಲ್ ಎಂಪೈರ್ ವಿರುದ್ಧ, ಮೊಘಲರ ಎಂಪೈರ್ ಅವ್ರ ಜೊತೆ ಇವನು ಯುದ್ಧ ಮಾಡ್ತಿದ್ದ. ಓಕೆ, ಸೊ ಈ ಒಂದು ಮಾರ್ವಾರ್ ರೀಜನ್ ಕೂಡ ಏನಪ್ಪ ಅಂದರೆ ಅಲ್ಲಿ ಚಂದ್ರಸೇನ್ ಅಂತ ಆಳ್ತಾ ಇದ್ದ. ಸೊ ಚಂದ್ರಸೇನನ ಒಂದು ಬ್ರದರ್ಸ್, ತಮ್ಮ ಅಣ್ಣಂದಿರು ಏನಪ್ಪ ಅಂದರೆ ಈ ಒಂದು ಮೊಘಲ್ ಸಾಮ್ರಾಜ್ಯ ಅಥವಾ ಮೊಘಲ್ ಎಂಪೈರ್ ಅವ್ರ ಜೊತೆ ಏನಪ್ಪ ಅಂದರೆ ಇವರು ಸೇರಿ ಅವನ ತಮ್ಮನ ವಿರುದ್ಧ ಒಂದು ಹೋರಾಟ ಮಾಡಬೇಕಾಗಿರ್ತೈತಿ. ಓಕೆ, ಸೊ ನೋಡಿ, ಮಾರ್ವಾರ್ ಕೂಡ ಇದು ಕೂಡ ಒಂದು ಅವನ ಪ್ಲೇಸ್ಗೆ ಬರ್ತೈತಿ. ಉದಯ್ ಸಿಂಗ್ ದ ಬ್ರದರ್ ಆಫ್ ಚಂದ್ರಸೇನ್ ವಾಸ್ ಮೇಡ್ ದ ರೂಲರ್ ಆಫ್ ಜೋಧ್ಪುರ್ ಬೈ ಅಕ್ಬರ್. ಲಾಸ್ಟ್ ಏನು ಮಾಡ್ತಾನೆ, ಅವನ ಒಂದು ಅಣ್ಣ ಯಾರಪ್ಪ ಅಂದರೆ ಉದಯ್ ಸಿಂಗ್ ಏನು ಮಾಡ್ತಾನೆ, ಇವನು ಆ ಒಂದು ಜೋಧ್ಪುರ್ಗೆ ಒಂದು ಗವರ್ನರ್ ಆಗಿ ನೇಮಕ ಮಾಡ್ತಾನೆ. ಈ ಒಂದು ಹೈಯೆಸ್ಟ್ ಆಫೀಸರ್ಸ್ನ ಕೊಟ್ಬಿಡ್ತಾನೆ. ನಿಮ್ಮ ಜಾಗನ ನೀವೇ ಇಟ್ಕೋರಿ, ನೀವೇ ರೂಲ್ ಮಾಡಿ ಅಂತ ಒಂದು ಅಕ್ಬರ್ ಈ ಥರ ಒಂದು ಏನಪ್ಪ ಅಂದರೆ ಪಾಲಿಸಿಯನ್ನು ಇವನು ಹುಟ್ಟು ಹಾಕ್ತಾನೆ. ಓಕೆ, ಎಸ್. ಇನ್ನು ನೆಕ್ಸ್ಟು ಅಕ್ಬರ್ ಟರ್ನ್ಡ್ ಹೀಸ್ ಅಟೆನ್ಷನ್ ಟು ಗುಜರಾತ್. ಓಕೆ, ನಾ ಇಲ್ಲಿ ಮಟ್ಟ ಬಂದೇನೆ, ಇನ್ನು ಗುಜರಾತ್ಗೆ ಯಾಕೆ ಹೋಗಬಾರ್ದಂತ ಗುಜರಾತ್ ಕೂಡ ಬರ್ತಾನೆ. ಸೊ ಆ ವೆಲ್ದಿ ಪ್ರಾವಿನ್ಸ್ ರಿನೌಂಡ್ ಫಾರ್ ಇಟ್ಸ್ ಮೆರಿಟೈಮ್ ಕಾಮರ್ಸ್. ಓಕೆ, ಗುಜರಾತ್ ಕೂಡ ಒಂದು ಅತ್ಯಂತ ಒಂದು ಒಳ್ಳೆಯ ಒಂದು ವೆಲ್ದಿ ಸ್ಟೇಟ್ ಆಗಿತ್ತು ಮತ್ತು ಒಂದು ಫುಲ್ ರಿಚ್ ಸ್ಟೇಟ್ ಆಗಿತ್ತು. ಯಾಕಂದರೆ ಅಲ್ಲಿ ಫುಲ್ ಆಲ್ಮೋಸ್ಟ್ ಒಂದು ಮೆರಿಟೈಮ್ ಕ್ಲೋಸ್ ಇರೋದ್ರಿಂದ ಒಂದು ಮೆರಿಟೈಮ್ ಎಕಾನಮಿ ಅಂತ ನಾವು ಕರಿತೀವಿ. ಓಕೆ, ಸೊ ಅಲ್ಲಿರುವಂಥ ಒಂದು ಆಲ್ಮೋಸ್ಟ್ ಜಸ್ಟ್ ಈ ಒಂದು ಹಡಗುಗಳ ಮುಖಾಂತರ ಒಂದು ಟ್ರೇಡ್ ಆಗ್ತಿತ್ತಲ್ಲ. ಸೊ ಇದರಿಂದ ಒಂದು ವೆಲ್ದಿ ಸ್ಟೇಟ್ ಇತ್ತು, ಯಾವುದು ಗುಜರಾತ್. ಸೊ ಅಕ್ಬರ್ ಕಾಂಕರ್ಡ್ ಗುಜರಾತ್ ಫ್ರಾಮ್ ಮುಜಾಫರ್ ಶಾ ಇನ್ 1573. ಮುಜಾಫರ್ ಶಾವಿನ ಅವನ ಒಂದು ವಿರುದ್ಧ ಹೋರಾಡಿ ಈ ಒಂದು ಗುಜರಾತ್ನ ಕಾಂಕರ್ ಮಾಡ್ತಾನೆ 1573. ಓಕೆ, ಸೊ ಇದರ ಒಂದು ನೆನಪಿಗಾಗಿ ಏನು ಮಾಡ್ತಾನೆ ಇವನು ಬುಲಂದ್ ದರ್ವಾಜಾ ಹೈಯೆಸ್ಟ್ ಗೇಟ್. ಓಕೆ, ಸೊ ದರ್ವಾಜಾ ಅಂದರೆ ಗೇಟ್, ಇದು ಹಿಂದಿ ವರ್ಡ್ ಆಗಿರ್ತೈತೆ. ಇದು
ಗೇಟ್ ಅಂತ ಕರಿತೀವಿ. ಬುಲಂದ್ ದರ್ವಾಜಾ ಇನ್ ಕಮಮರೇಷನ್ ಆಫ್ ವಿಕ್ಟರಿ ಗುಜರಾತ್. ಇವನು ಬುಲಂದ್ ದರ್ವಾಜಾ ಅಂತ ಒಂದು ಫತೇಪುರ್ ಸಿಕ್ರಿಯಲ್ಲಿ ಇವನು ಕಟ್ಟಿಸ್ತಾನೆ. ಓಕೆ, ಸೊ ಗುಜರಾತ್ ಬಿಕೇಮ್ ಅ ಲಾಂಚ್ ಪ್ಯಾಡ್ ಫಾರ್ ದಿ ಅನಕ್ಸೇಷನ್ ಆಫ್ ಡೆಕ್ಕನ್. ನೋಡಿ ಈ ಒಂದು ಫ್ರೇಸ್ ಯಾವ ಥರ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟು ಡೆಕ್ಕನ್ಗೆ ಎಂಟ್ರಿ ಆಗಲಿಕ್ಕೆ ಈ ಒಂದು ಗುಜರಾತ್ ಏನು ಮಾಡ್ತಾನೆ, ಇದು ಒಂದು ಲಾಂಚ್ ಪ್ಯಾಡ್ ಆಗಿ ಯಾವ ಥರ ಒಂದು ಶ್ರೀಹರಿಕೋಟ ISRO ಇಸ್ರೋದವರು ಶ್ರೀಹರಿಕೋಟವನ್ನು ಲಾಂಚ್ ಪ್ಯಾಡ್ ಆಗಿ ಯೂಸ್ ಮಾಡ್ತಾರಲ್ಲ, ಒಂದು ಇದು ರಾಕೆಟ್ ಒಂದು ಉಡಾವಣೆ ಮಾಡಲಿಕ್ಕೆ ಲಾಂಚ್ ಪ್ಯಾಡ್ ಬೇಕಲ್ಲ. ಸೊ ಆ ಒಂದು ಲಾಂಚ್ ಪ್ಯಾಡ್ ಆಗಿ ಯಾವ್ದು ಯೂಸ್ ಮಾಡ್ತಾನೆ, ಗುಜರಾತನ್ನು ತನ್ನ ಒಂದು ಲಾಂಚ್ ಪ್ಯಾಡ್ ಆಗಿ ಒಂದು ಡೆಕ್ಕನನ್ನು ಯಾವ ಥರ ನಾವು ಒಂದು ವಶಪಡಿಸ್ಕೋಬೇಕಂತ ಇದನ್ನು ಲಾಂಚ್ ಪ್ಯಾಡ್ ಆಗಿ ಯೂಸ್ ಮಾಡ್ತಾನೆ ಗುಜರಾತನ್ನ. ಓಕೆ, ಎಸ್. ನೆಕ್ಸ್ಟು ನಾವು ಡೆಕ್ಕನ್ ಪಾಲಿಸಿ ಯಾವ ಥರ ಐತೆ ಅಂತ ನೋಡ್ಕೊಂಬರೋಣ. ವೆಲ್ ಆಫ್ಟರ್ ಡಿಫೀಟಿಂಗ್ Daud Khan, the Afghan ruler of Bihar and Bengal, both the provinces were made annexed to the Mughal Empire. ನೆಕ್ಸ್ಟು ಈ ಒಂದು ಬಿಹಾರ್ ಮತ್ತು ಬೆಂಗಾಳದಲ್ಲಿ ಆಳುವಂಥ ಒಂದು ಅಫ್ಘಾನ್ ರೂಲರ್ ಆಗ್ತಿರ್ತಾರೆ. ಸೊ ಅವ್ರನ್ನ ಸೋಲಿಸಿ ಒಂದು 2 ಪ್ರಾವಿನ್ಸ್ ಕೂಡ ಏನಪ್ಪ ಅಂದರೆ ಅಕ್ಬರ್ ಒಂದು ಮೊಘಲ್ ಎಂಪೈರಿಗೆ ಇವು ಎಂಟ್ರಿ ಆಗ್ತಾವೆ 1576ರಲ್ಲಿ. ನೆಕ್ಸ್ಟ್ ಅಕ್ಬರ್ ಡಿಫೀಟೆಡ್ ಮಿರ್ಜಾ ಹಕೀಮ್ ಆಫ್ ಕಬೂಲ್ ವಿತ್ ದ ಹೆಲ್ಪ್ ಆಫ್ ರಾಜಾ ಮಾನ್ಸಿಂಗ್ ಆ್ಯಂಡ್ ಭಗವಾನ್ ದಾಸ್. ಇವರೊಬ್ಬರು ಏನಪ್ಪ ಅಂದರೆ ರಾಜಪೂತ್ನ ಒಂದು ದೊರೆಗಳಾಗಿರ್ತಾರೆ. ರಾಜಾ ಮಾನ್ಸಿಂಗ್ ಮತ್ತು ಭಗವಾನ್ ದಾಸ್ ಕೂಡ ಅವರೊಂದು ಹೆಲ್ಪ್ ಮಾಡ್ತಾರೆ. ಈ ಒಂದು ಮಿರ್ಜಾ ಹಕೀಮ್ ಆಫ್ ಕಾಬೂಲ್ನ ಒಂದು ವಿರುದ್ಧ ಹೋರಾಡಿ ಕಾಬೂಲ್ ಕೂಡ ಏನಪ್ಪ ಅಂದರೆ ಇವನ ಒಂದು ಸಾಮ್ರಾಜ್ಯಕ್ಕೆ ಎಂಟ್ರಿ ಆಗ್ತೈತಿ. ನೆಕ್ಸ್ಟ್ ಹೀಸ್ ಕಾಂಕ್ವೆಸ್ಟ್ ಆಫ್ ಕಾಶ್ಮೀರ್ 1586ರಲ್ಲಿ. ನೆಕ್ಸ್ಟು ಸಿಂಧ್. ಓಕೆ, 1586ರಲ್ಲಿ ಕಾಶ್ಮೀರ ಒಂದು ವಶಪಡಿಸ್ಕೊತಾನೆ. ನೆಕ್ಸ್ಟ್ ಸಿಂಧನ್ನು 1591ರಲ್ಲಿ ವಶಪಡಿಸ್ಕೊತಾನೆ. ಸೊ ಕನ್ಸೋಲಿಡೇಟೆಡ್ ದ ಎಂಪೈರ್ ಇನ್ ದಿ ನಾರ್ತ್ ವೆಸ್ಟ್. ಒಂದು ನಾರ್ತ್ ವೆಸ್ಟಲ್ಲಿ ಇದು ಒಂದು ಅಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಫುಲ್ ಎನ್ಲಾರ್ಜ್ ಆಗ್ತೈತಿ, ಒಂದು ಸಾಮ್ರಾಜ್ಯವನ್ನು ವಿಸ್ತೀರ್ಣ ಮಾಡ್ತಾನೆ. ಓಕೆ, ಎಸ್. ಇನ್ನು ನೆಕ್ಸ್ಟು ಡೆಕ್ಕನ್ ಪಾಲಿಸಿ ಯಾವ ಥರ ಒಂದು ಇವನು ಅದರಲ್ಲಿ ಯಾವ ಥರ ಒಂದು ಇವನು ಮಾಡ್ತಾನೆ, ಎಕ್ಸ್ಪಾನ್ಷನ್ ಮಾಡ್ತಾನೆ ಅಂತ ನೋಡ್ಕೊಂಬರೋಣ. ಸೊ ಅಕ್ಬರ್ ಫೋರ್ಸಸ್ ಹ್ಯಾಡ್ ಆಕ್ಯುಪೈಡ್ ಖಾಂದೇಶ್ ರೀಜನ್ ಇನ್ 1591. ಓಕೆ, 1591ನಲ್ಲಿ ಖಾಂದೇಶ್ ಅಂತ MP ಬರುವಂಥ ಒಂದು ತೋರಿಸ್ತೇನೆ ನಿಮಗೆ. ಎಸ್, ಇದು ಮಹಾರಾಷ್ಟ್ರ, ಗುಜರಾತ್ ಮತ್ತು ಇವನು ಮಧ್ಯಪ್ರದೇಶ ಬರುವಂಥ ಒಂದು ರೀಜನ್ನ. ಇದು ಖಾಂದೇಶ್ ರೀಜನ್ ಅಂತ ಕರಿತೀವಿ. ಓಕೆ, ಸೊ ಇದನ್ನು ಏನು ಮಾಡ್ತಾನೆ, ವಶಪಡಿಸ್ಕೊತಾನೆ 1591ರಲ್ಲಿ. ಇನ್ 1596 ಬೀರಾರ್ ವಾಸ್ ಅಕ್ವೈರ್ಡ್ ಫ್ರಮ್ ಚಾಂದ್ ಬೀಬಿ, ಹೂ ಆಸ್ ದ ರೀಜೆಂಟ್ ಆಫ್ ಹರ್ ನೇಫ್ಯೂ ಮುಜಾಫರ್ ಶಾ, ದ ನಿಜಾಮ್ ಶಾಹಿ ರೂಲರ್ ಆಫ್ ಅಹಮದ್ನಗರ್. ಓಕೆ, ಸೊ ಒಂದು ಬಿರಾರ್ ಕೂಡ ಒಂದು ವಶಪಡಿಸ್ಕೊತಾನೆ. ಆ ಒಂದು ಬಿರಾರನ್ನ ಅಲ್ಲಿ ಕರೆಂಟಲ್ಲಿ ಯಾರು ಆಳ್ತಾ ಇದ್ರಪ್ಪ ಅಂದರೆ ಚಾಂದ್ ಬೀಬಿ ಅಂತ ಆಳ್ತಾ ಇದ್ರು. ಸೊ ಚಾಂದ್ ಬೀಬಿ, ಓಕೆ, ಅವಳ ಒಂದು ಸೋದರಳಿ ಯಾರಪ್ಪ ಅಂದರೆ ಮುಜಾಫರ್ ಶಾ ಅಂತ ನಾವು ಕರಿತೀವಿ. ಮುಜಾಫರ್ ಶಾ, ಓಕೆ, ಅವನು ಏನಪ್ಪ ಅಂದರೆ ನಿಜಾಮ್ ಶಾಹಿ ಇವನು ಅಹಮದ್ನಗರ್ನ ನಿಜಾಮ್ ಶಾಹಿ ಆಗಿರ್ತಾನೆ. ಇವನು ಮುಜಾಫರ್ ಶಾ. ಓಕೆ, ಸೊ ಅವಳ ಒಂದು ಸೋದರಳಿಯ. ಓಕೆ, ಸೊ ಮುಜಾಫರ್ ಶಾ ಆಗಿರ್ತಾನೆ. ಆಕಿ ಏನಪ್ಪ ಅಂದರೆ ಚಾಂದ್ ಬೀಬಿ ಅಂತ ಒಂದು ರಾಜಪ್ರತಿನಿಧಿಯಾಗಿ ಬೀರಾರ್ನ ರೆಪ್ರೆಸೆಂಟ್ ಮಾಡಿರ್ತಾಳೆ. ರಾಜಪ್ರತಿನಿಧಿಯಾಗಿ ಬೀರಾರ್ನ ಒಂದು ಆಡಳಿತ ನೋಡ್ಕೊತಿರ್ತಾಳೆ. ಸೊ ಅವಳಿಂದ ಒಂದು ಏನಪ್ಪ ಅಂದರೆ ಇವನು ವಶಪಡಿಸ್ಕೊತಾನೆ ಬೀರಾರ್ನ. ಓಕೆ, ಸೊ ವೇಲಿಯಂಟ್ಲಿ ಡಿಫೆಂಡೆಡ್ ಅಹಮದ್ನಗರ್ ಅಗೇನ್ಸ್ಟ್ ದಿ ಮೊಘಲ್ ಫೋರ್ಸಸ್ ಆಫ್ ಅಕ್ಬರ್. ನೋಡಿ, ಅವಳು ಕೂಡ ಏನಪ್ಪ ಅಂದರೆ ಒಂದು ಯುದ್ಧವನ್ನು ಮಾಡ್ತಾಳೆ. ಸೊ ಒಂದು ಆಲ್ಮೋಸ್ಟ್ ಒಂದು ಡಿಫೆಂಡ್ ಮಾಡ್ತಾಳೆ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಬೈ 1600 ಪಾರ್ಟ್ಸ್ ಆಫ್ ಅಹಮದ್ನಗರ್ ಹ್ಯಾಡ್ ಫಾಲನ್ ಇನ್ ಟು ದಿ ಹ್ಯಾಂಡ್ಸ್ ಆಫ್ ಮೊಘಲ್ ಫೋರ್ಸಸ್. ಇದು ನೆಕ್ಸ್ಟು 16ರ ನಂತರ ಏನಪ್ಪ ಅಂದರೆ ಈ ಒಂದು ನಿಜಾಮ್ ಶಾಹಿ ಆಡಳಿತದಲ್ಲಿರುವಂಥ ಒಂದು ಅಹಮದ್ನಗರ್ ಕೂಡ ಒಂದು ಆಲ್ಮೋಸ್ಟಕ್ಕೂ ಈ ಒಂದು ಮೊಘಲ್ ಎಂಪೈರ್ಗೆ ಸೇರ್ಪಡೆ ಆಗ್ತೈತಿ. ಓಕೆ, ಎಸ್. ನೋಡಿ, ಇದು ಖಾಂದೇಶ್ ರೀಜನ್ ಅಂತ. ಎಸ್, ಹಾಂ. ಇನ್ನು ನೆಕ್ಸ್ಟ್ ನೋಡಿ ಬರ್ತಾ ಏನಪ್ಪ ಅಂದರೆ ಅವನಿಗೂ ಕೂಡ ಒಂದು ವಯಸ್ಸಾಗ್ತೈತಿ. ಇನ್ನು 1605. ಓಕೆ, Akbar fell sick in September 1604 and died on 27 October 1605ರಲ್ಲಿ. ಇವನು ಏನು ಮಾಡ್ತಾನೆ, ಅವು ಕೂಡ ಒಂದು ರೋಗ ಬರ್ತೈತಿ. ಸೊ ಆಲ್ಮೋಸ್ಟ್ ಒಂದು ಆರಾಮ್ ತಪ್ಪುಗಳು ಏನಪ್ಪ ಅಂದರೆ 1605ರಲ್ಲಿ ಇವನೇನೊಂದು ವಿಧಿವಶ ಆಗ್ತಾನೆ, ಯಾರು ಅಕ್ಬರ್. ಓಕೆ, ಎಸ್. ನೆಕ್ಸ್ಟ್ ನೋಡೋಣ ಅವನ ಮ್ಯಾಪ್ ಯಾವ ಥರ ಇತ್ತು ಅಂತ. ನಾವು ಅಕ್ಬರ್ ಕಾಲದಲ್ಲಿ ಯಾವ ಥರ ಇವನು ಸಾಮ್ರಾಜ್ಯವನ್ನು ಸ್ಟ್ರೆಚ್ ಮಾಡ್ತಾನೆ, ವಿಸ್ತರಿಸ್ತಾನೆ ಅಂತ ನೋಡಿ. ನಾವು ನೋಡಿದ್ವಿ ಕಾಬೂಲ್ ಮಠ ಏನಪ್ಪ ಅಂದರೆ ಆಲ್ಮೋಸ್ಟು ಇವನೊಂದು ಕಾಲದಲ್ಲಿ ಇತ್ತು. ಓಕೆ, ಸೊ ಕಾಬೂಲು ಬಾಬರ್ ಮತ್ತು ಹುಮಾಯೂನ್ ಕಾಲದಲ್ಲೇ ಇತ್ತು. ಓಕೆ, ಸೊ ಇವನೇ ಎಷ್ಟು ಮಾಡ್ತಾನಪ್ಪ ಅಂದರೆ ಗುಜರಾತ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಗುಜರಾತಿಂದ ಅಹಮದ್ನಗರ್, ಬೀರಾರ್ ನಗರ, ಓಕೆ, ಈ ಥರ ಮತ್ತೇನಪ್ಪ ಅಂದರೆ ವೆಸ್ಟ್ ಬೆಂಗಾಲ್ ಕೂಡ ಇವನು ಎಕ್ಸ್ಟೆಂಡ್ ಮಾಡ್ತಾನೆ. ಇನ್ನು ನಾರ್ತು ಕಾಶ್ಮೀರ್ ರೀಜನ್ ಕೂಡ ಇವನು ಎಕ್ಸ್ಟೆಂಡ್ ಮಾಡ್ತಾನೆ ಅಕ್ಬರ್.
ಓಕೆ. ಸೊ ನೆಕ್ಸ್ಟು ಅಕ್ಬರ್ನ ಒಂದು ಮಿಲಿಟರಿ ಕಾಂಕ್ವೆಸ್ಟ್ನ ನೋಡ್ಕೊಂಬಂದ್ವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ನಾವು ಅವನ ಒಂದು ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಯಾವ ಥರ ಇತ್ತು ಅಂತ ನಾವು ಡೀಪಾಗಿ ಡಿಸ್ಕಷನ್ ಮಾಡೋಣ ಪಾರ್ಟ್ 4ಅಲ್ಲಿ. ಓಕೆ, ಎಸ್. ನೋಡಿ, ಬಿಫೋರ್ನ ಒಂದು ಮುಗಿದ್ರ ಮುಂಚೆ ಒಂದು ನೋಟಿಫಿಕೇಷನ್. ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸು ಮತ್ತು 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ಜು ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ನಾವು ಸಂಪೂರ್ಣವಾಗಿ ಒಂದು ಚರ್ಚಿಸುವ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ನಮಗೆ ತುಂಬಾ ಅಗತ್ಯವಾಗಿರ್ತೈತಿ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗೆ ನೀವು ಜಾಯಿನ್ ಆಪ್ಷನ್ ಮುಖಾಂತರ ನಮಗೆ ನೀವು ಸಹಾಯ ಮಾಡ್ಬೋದು, ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇ ಕೂಡ ನೀವು ಮಾಡ್ಬೋದು. ಜಾಯಿನ್ ಆಪ್ಷನ್ ಬಂದರೆ ಶಿಶು ಒಂದಿದೆ ₹29, ಕಿಶೋರ್ ₹59, ತರುಣ್ $159 ಮತ್ತು ಗೋಲ್ಡನ್ ಸಪೋರ್ಟ್ ಅಂತ $599 ಇದೆ. ಓಕೆ, ಎಸ್. ನೋಡಿ, ಹೆಚ್ಚು ಬಂದ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸಕ್ಕಾಗಿ ನಾವು ಸಹಾಯ ಮಾಡ್ತೀವಿ. ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಬೆಂಬಲ ಸೂಚಿಸ್ಬೋದು, ಅಥವಾ ಜಾಯಿನ್ ಆಪ್ಷನ್ ಮುಖಾಂತರ ನಮಗೆ ನೀವು ಒಂದು ಹಣ ಸಹಾಯ ಕೂಡ ನೀವು ಮಾಡ್ಬೋದು. ಓಕೆ, ವೆಲ್. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಪಾಸಿಬಲ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.